ಬಡ್ಡಿ ಇಲ್ಲ ಅಂತ ಹೇಳಿಬಿಟ್ಟು ಚಿನ್ನವನ್ನ ಅಡವಿಡುವ ಮುನ್ನ ಎಚ್ಚರವಾಗಿರಬೇಕು. ಇನ್ನು ಫ್ಲೆಡ್ಜ್ ಮಾಡಿದ ಚಿನ್ನದೊಂದಿಗೆ ಎಸ್ಕೇಪ್ ಆಗ್ತಾರೆ ಖದೀಮರು. ಎಮಿರೇಟ್ ಎಂಬ ಕಂಪನಿ ಮೂಲಕ ಗ್ರಾಹಕರಿಗೆ ವಂಚನೆಯನ್ನ ಮಾಡಲಾಗ್ತಾ ಇದೆ. ಚಿನ್ನದ ಮೇಲೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾ ಇದ್ದಂತಹ ಕಂಪನಿ 11 ತಿಂಗಳು ಬಡ್ಡಿ ಇಲ್ಲದೆ ಸಾಲವನ್ನ ಕೊಡ್ತಾ ಇರುತ್ತೆ ಎಮಿರೇಟ್ ಕಂಪನಿ. ತುಂಬಾ ಹುಷಾರಾಗಿರಬೇಕು. ಚಿನ್ನದ ಮೇಲೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾ ಇರುತ್ತೆ ಈ ಒಂದು ಎಮಿರೇಟ್ ಅನ್ನುವಂತಹ ಕಂಪನಿ. ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ತೆರೆದಿರುತ್ತೆ. ಬಡ್ಡಿ ಇಲ್ಲ ಅಂತ ಹೇಳಿಬಿಟ್ಟು ಚಿನ್ನವನ್ನ ಅಡವಿಟ್ಟಿರ್ತಾರೆ. 11 ತಿಂಗಳ ನಂತರ ಕಂಪನಿ ಬಳಿ ಹೋಗಿ ನೋಡಿದವರಿಗೆ ಬಹುದೊಡ್ಡ ಶಾಕ್ ಎದುರಾಗಿದೆ. ಚಿನ್ನವನ್ನ ಅಡವಿಡೋಕ್ಕೂ ಮುಂಚೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಬಡ್ಡಿ ಇಲ್ಲ ಅಂತ ಹೇಳಿಬಿಟ್ಟು ಚಿನ್ನವನ್ನ ಅಡವಿಡೋಕ್ಕೂ ಮುಂಚೆ ಎಚ್ಚರವಾಗಿರಿ. ಫ್ಲೆಡ್ಜ್ ಮಾಡಿದ ಚಿನ್ನದೊಂದಿಗೆ ಎಸ್ಕೇಪ್ ಆಗ್ತಾರೆ ಈ ಖದೀಮರು. ಎಮಿರೇಟ್ ಅನ್ನುವಂತಹ ಹೆಸರಲ್ಲಿ ಕಂಪನಿಯನ್ನ ಓಪನ್ ಮಾಡಿದ್ದಾರೆ. ಗ್ರಾಹಕರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. 11 ತಿಂಗಳ ನಂತರ ಕಂಪನಿ ಬಳಿ ಹೋಗಿ ನೋಡಿದವರಿಗೆ ಬಹುದೊಡ್ಡ ಶಾಕ್ ಎದುರಾಗಿದೆ. ಚಿನ್ನ ಅಡವಿಟ್ಟವರಿಗೆ ಶಾಕ್ ಕೊಟ್ಟಿದೆ ಎಮಿರೇಟ್ ಕಂಪನಿಯನ್ನೇ ಮುಚ್ಚಿ ನಾಪತ್ತೆ ಆಗಿದ್ದಾರೆ ಈ ವಂಚಕರು. ಸಿಸಿಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿರ್ತಾರೆ ವಂಚನೆಗೊಳಗಾದವರು. ತನಿಖೆ ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಸಿಸಿಬಿ ಆರ್ಥಿಕ ಅಪರಾಧ ದಳ ವಿಭಾಗದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಸಲಾಂ ಅಜಿತ್ ಎಂಬುವವರನ್ನ ಬಂಧಿಸಿದ್ದಾರೆ ಪೊಲೀಸರು. ಸದ್ಯಕ್ಕೆ ಬೆಂಗಳೂರು ಮಾತ್ರ ಅಲ್ಲದೆ ಕೇರಳ, ಮಂಗಳೂರಲ್ಲೂ ಕೂಡ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 1.8 ಕೋಟಿ ಮೌಲ್ಯದ 1 ಕೆಜಿ 450 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದ್ಯಕ್ಕೆ ಸುಮಾರು 5 ಕೆಜಿ ಬೆಳ್ಳಿ, ಚಿನ್ನ ಕರಗಿಸುವ ಯಂತ್ರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ ಸಿಸಿಬಿ ಪೊಲೀಸರು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಯಾರು ಇವರೆಲ್ಲ, ಹೇಗೆ ಈ ರೀತಿಯಾಗಿ ಜನಗಳು ಮೋಸ ಹೋದ್ರು ಅಂತ ಹೇಳ್ಬಿಟ್ಟು, ಬಿಕಾಸ್ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಈ ರೀತಿಯಾಗಿ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತಾನೆ ಹೇಳ್ಬೋದು. ಇವ್ರನ್ನ ಹೇಗೆ ಸೆರೆ ಹಿಡಿದ್ರು ಪೊಲೀಸ್ನವರು? ಈಗಾಗಲೇ ಇನ್ನು ಇವರ ಬಳಿ ಇದ್ದಂತಹ ಒಡವೆಗಳನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಈಗಾಗಲೇ ಸ್ಪೆಷಲ್ ಟೀಮ್ಗಳನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವರ ಕೊಟ್ಟಿರುವಂತಹ ರಿಸೆಪ್ಟ್ಗಳಾಗಿರಬಹುದು ಮತ್ತೆ ಇವರ ನಂಬರ್ಸ್ ಏನಿದೆ ಅದೆಲ್ಲವನ್ನು ಕೂಡ ಟ್ರೇಸ್ ಔಟ್ ಮಾಡಿದಂತಹ ಪೊಲೀಸರು ಅಷ್ಟು ಜನರನ್ನ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ 0% ಬಡ್ಡಿ ಅಂತ ಹೇಳಿ ಜನರನ್ನು ನಂಬಿಸ್ತಾ ಇದ್ರು. ಬಡ್ಡಿ ಹೇಗೋ ಕಟ್ಟೋ ಹಾಗಿಲ್ಲ ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಚಿನ್ನಾಭರಣವನ್ನ ಅವರ ಅಡವನ್ನ ಇಟ್ಟು ನಂತರ ಒಂದು ನಂಬಿಕೆ ಮೇಲೆ ಇದ್ ಮಾಡ್ತಾ ಇರುವಂತದ್ದು. ಆದ್ರೆ ಆ ನಂಬಿಕೆಯನ್ನ ಮಿಸ್ಯೂಸ್ ಮಾಡ್ಕೊಂಡಂತಹ ಅಷ್ಟು ಜನ ಏನಿದ್ದಾರೆ ಆ ಒಡವೆಗಳನ್ನ ಬೇರೆ ಕಡೆ ಮಾರಾಟ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇದು ಕೇರಳ ಆಗಿರಬಹುದು, ಮಂಗಳೂರು ಆಗಿರಬಹುದು ಮತ್ತೆ ಇನ್ನಿತರ ಭಾಗದಲ್ಲಿ ಅನೇಕ ಕಡೆ ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ರಿಪೋರ್ಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಮತ್ತಷ್ಟು ಚಿನ್ನಾಭರಣಗಳನ್ನ ರಿಕವರಿ ಮಾಡುವಂತಹ ಒಂದು ಅಗತ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಒಂದು ಸಿಸಿಬಿ ಅಧಿಕಾರಿಗಳು ಮತ್ತೆ ಒಂದು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತೆ ಈಗ ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಇವರ ಹಿಂದೆ ಅಂದ್ರೆ ಒಂದು ದೊಡ್ಡ ಜಾಲನೆ ಇರುವಂತಹ ಸಾಧ್ಯತೆ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗಾಗಿ ಬಲೆ ಬೀಸುವಂತಹ ಒಂದು ಕೆಲಸಗಳನ್ನು ಕೂಡ ವಿಶೇಷ ತಂಡ ಮಾಡ್ತಾ ಇದೆ. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.